ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ತುಳುನಾಡು ಹಾಗೂ ಬಿಲ್ಲವ ಸಮಾಜದಲ್ಲಿ ನಡೆಯುವ ಆಗುಹೋಗುಗಳ ಸುದ್ದಿಯನ್ನ ವಿಶ್ವದೆಲ್ಲೆಡೆ ಪಸರಿಸುವ ಸುದ್ದಿ ವಾಹಿನಿ ವಾಯ್ಸ್ ಆಫ್ ಬಿಲ್ಲವ ಕಮ್ಯುನಿಟಿ, ನಮ್ಮ ಬಿಲ್ಲವ ವಾಣಿ. ಇವತ್ತು ನಮ್ಮ ವಾಹಿನಿಯಲ್ಲಿ ನಮ್ಮದೇ ಕರಾವಳಿ ತೀರದ ಒಬ್ಬ ಅಪ್ರತಿಮ ವೀರ ಯೋಧರ ಕುರಿತಾಗಿ ತಿಳ್ಕೊಳ್ಳಿಕ್ಕಿದ್ದೇವೆ. ಹಾಗಿದ್ರೆ ಇವ್ರು ಯಾರು, ಇವರ ಇತಿಹಾಸ ಏನು ಅನ್ನುವುದನ್ನ ನೋಡಿಕೊಂಡು ಬರುವ. ನಾವೆಲ್ಲ ನಮ್ಮ ಇತಿಹಾಸದಲ್ಲಿ ಓದಿರುವ ಹಾಗೆ 1850ರ ಸಮಯದಲ್ಲಿ ಬ್ರಿಟಿಷರು ಎನ್ಫೀಲ್ಡ್ ರೈಫಲ್ ಅನ್ನ ಭಾರತೀಯ ಸೈನಿಕರಿಗೆ ಪರಿಚಯಿಸಿದ್ರು. ಈ ರೀತಿಯ ಕೋವಿಗೆ ಬಳಸುವ ಮದ್ದಿನ ತುದಿಯನ್ನ ಬಾಯಲ್ಲಿ ಕಚ್ಚಿ ತೆಗೆದು ನಂತರ ತುಪಾಕಿಗಳಲ್ಲಿ ಬಳಸುವಂತಹ ವ್ಯವಸ್ಥೆ ಅದರಲ್ಲಿದ್ದು, ಈ ಮದ್ದಿನ ತುದಿಗಳಿಗೆ ಹಂದಿ ಹಾಗೂ ಗೋವಿನ ಕೊಬ್ಬನ್ನ ಹಬ್ಬಿರ್ತಾ ಇದ್ರು. ಬ್ರಿಟಿಷ್ ಸೈನ್ಯದಲ್ಲಿದ್ದ ಹಿಂದೂ ಸೈನಿಕರು ಗೋವುಗಳನ್ನ ಹೆಚ್ಚಾಗಿ ಗೌರವಿಸಿದ್ರೆ, ಮುಸ್ಲಿಂ ಸೈನಿಕರಿಗೆ ಹಂದಿ ನಿಷಿದ್ಧವಾಗಿತ್ತು. ಹೀಗೆ ಹಂದಿ ಹಾಗೂ ದನದ ಕೊಬ್ಬನ್ನ ಹರಡಿದ ಮದ್ದನ್ನ ಬಳಸಲು ಹಿಂಜರಿದ ಭಾರತೀಯ ಸೈನಿಕರು 34ನೇ ಬಂಗಾಳ ಸ್ಥಳೀಯ ಪದಾತಿ ದಳದ ಸಿಪಾಯಿ ಈಸ್ಟ್ ಇಂಡಿಯಾ ಕಂಪನಿಯ ಕಮಾಂಡರ್ಗಳ ವಿರುದ್ಧ 1857 ಮಾರ್ಚ್ 29ರಂದು ಮಂಗಲ್ ಪಾಂಡೆ ಎಂಬ ಸೈನಿಕನ ನೇತೃತ್ವದಲ್ಲಿ ದಂಗೆಯನ್ನ ಎದ್ರು. ಆರಂಭದಲ್ಲಿ ಬ್ರಿಟಿಷರು ಇದನ್ನ ಸೈನಿಕ ದಂಗೆ ಎಂದು ಕರೆದ್ರೂ ಸಹ ವೀರ ಸಾವರ್ಕರ್ ಅವರು ಇದನ್ನ ಸಿಪಾಯಿ ದಂಗೆ ಮಾತ್ರವಲ್ಲದೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದು ಕರೆದ್ರು. ಆದ್ರೆ ಹೀಗೆ ಬಂಗಾಳದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆರಂಭವಾಗುವಂತಹ 20 ವರ್ಷಗಳ ಮುಂಚೆಯೇ, ಅಂದ್ರೆ 1837 ಮೇ 27ರಲ್ಲೇ ಕರ್ನಾಟಕದ ಕರಾವಳಿಯ ಉಪ್ಪಿನಂಗಡಿಯ ಮಂಜಬೈದ್ಯ ಎಂಬ ವೀರ ಸೇನಾನಿಯು ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಹುತಾತ್ಮನಾದಂತಹ ಸಂಗತಿ ಇವತ್ತು ಬಹುತೇಕರಿಗೆ ತಿಳಿಯದೇ ಇರುವಂತದ್ದು ದುಃಖಕರವಾದ ಸಂಗತಿಯಾಗಿದೆ. ಇವತ್ತಿನ ಪೀಳಿಗೆಗೆ ಬ್ರಿಟಿಷರ ವಿರುದ್ಧ ಹೋರಾಡಿ ಗಲ್ಲಿಗೇರಿ ವೀರ ಮರಣವನ್ನಪ್ಪಿದಂತಹ ಮಂಜಬೈದ್ಯರಂತಹ ಅದೆಷ್ಟೋ ಜನ ವೀರ ಹೋರಾಟಗಾರರ ಪರಿಚಯವೇ ಇಲ್ಲದೆ ಇರುವಂತದ್ದು ದುರಾದೃಷ್ಟಕರವೇ ಸರಿ. ಭಾರತಕ್ಕೆ ವ್ಯಾಪಾರಕ್ಕೆಂದು ಬಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತೀಯರಲ್ಲಿ ಒಗ್ಗಟ್ಟಿಲ್ಲದನ್ನ ಗಮನಿಸಿ ನಮ್ಮಲ್ಲೇ ಒಡಕನ್ನ ತಂದು ಹಾಕಿ ಇಡೀ ದೇಶವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಇಡೀ ದೇಶವನ್ನೇ ಲೂಟಿ ಹೊಡೆದದ್ದು ಈಗ ಇತಿಹಾಸ. ಆರಂಭದಲ್ಲಿ ರೈತರಿಂದ ಬ್ರಿಟಿಷರು ವಸ್ತುಗಳ ರೂಪದಲ್ಲಿ ಸಂಗ್ರಹಿಸುತ್ತಿದ್ದ ಕಂದಾಯ, ನಂತರದ ದಿನಗಳಲ್ಲಿ ಬ್ರಿಟಿಷ್ ಅಧಿಕಾರಿಗಳ ಮೋಜು ಮಸ್ತಿಗೆ ಸಾಲದೆ ಹೋದಾಗ ಅನಗತ್ಯವಾಗಿ ರೈತರ ಮೇಲೆ ಅಧಿಕ ಕಂದಾಯವನ್ನ ಹೇರಿದ್ದಲ್ಲದೆ ಆ ಕಂದಾಯವನ್ನ ಹಣದ ರೂಪದಲ್ಲೇ ಕೊಡಬೇಕೆಂಬ ಆದೇಶವನ್ನ ಜಾರಿಗೆ ತಂದಾಗ ಸಹಜವಾಗಿ ಸ್ಥಳೀಯರಲ್ಲಿ ಇದರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದಲ್ಲದೆ ಜನರು ಬ್ರಿಟಿಷರ ವಿರುದ್ಧ ಬಂಡಾಯ ಏಳಲು ಸಿದ್ಧರಾದಾಗ ಅದರ ನಾಯಕತ್ವ ವಹಿಸಿಕೊಂಡವರೇ ಶ್ರೀ ಕೆದಂಬಾಡಿ ರಾಮಯ್ಯಗೌಡರು. ಸ್ಥಳೀಯರು ಈ ಬಂಡಾಯಗಾರನ ಸೈನ್ಯವನ್ನ ಕಲ್ಯಾಣಪ್ಪನ ಕಾಟುಕ ಎಂದು ಕರೆಯಲಾರಂಭಿಸಿದ್ದಲ್ಲದೆ ಕೆದಂಬಾಡಿ ರಾಮಯ್ಯಗೌಡರ ನೇತೃತ್ವದಲ್ಲಿದ್ದ ಆ ಸೈನ್ಯ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಮಾದರಿಯಲ್ಲಿ ಸಣ್ಣ ಪುಟ್ಟ ಹೋರಾಟಗಳನ್ನು ನಡೆಸಲು ಆರಂಭಿಸಿತ್ತು. ಇದೇ ಸಮಯದಲ್ಲಿ ಉಪ್ಪಿನಂಗಡಿಯಲ್ಲಿ ಬ್ರಿಟಿಷರ ಖಜಾನೆಯ ಗುಮಾಸ್ತನಾಗಿದ್ದ ಮಂಜಬೈದ್ಯನಿಗೂ ಸಹ ಈ ಹೋರಾಟದಲ್ಲಿ ಭಾಗಿಯಾಗುವ ಹಂಬಲವಿತ್ತಾದ್ರೂ ಆತ ಬ್ರಿಟಿಷರ ಬಳಿ ಕೆಲಸಕ್ಕಿದ್ದ ಕಾರಣ ನೇರವಾಗಿ ಭಾಗಿಯಾಗಲಾರದೆ ಸೂಕ್ತ ಸಮಯಕ್ಕಾಗಿ ಕಾಯುತ್ತಿದ್ದ. ಆತನಿಗೆ ಇಂಗ್ಲಿಷ್ ಭಾಷೆ ಚೆನ್ನಾಗಿ ಗೊತ್ತಿದ್ದ ಕಾರಣ ಅನೇಕ ಬ್ರಿಟಿಷ್ ಅಧಿಕಾರಿಗಳನ್ನ ಪರಿಚಯ ಮಾಡಿಕೊಂಡು ಬ್ರಿಟಿಷರಿಗೆ ಒಂದು ರೀತಿಯ ನಂಬಿಕಸ್ಥ ಎಂದೇ ಖ್ಯಾತಿ ಪಡೆದಿದ್ದ. ಅದೊಂದು ದಿನ ಕಲ್ಯಾಣಪ್ಪನ ಸೈನ್ಯ ತನ್ನೂರಿನ ಕಡೆ ಬರುತ್ತಿದೆ ಎಂಬ ಸುದ್ದಿ ಕೇಳಿದ ತಕ್ಷಣವೇ ಆತನಲ್ಲಿದ್ದ ಸ್ವಾತಂತ್ರ್ಯದ ತುಡಿತ ಜಾಗೃತವಾಗಿ ಕೂಡಲೇ ತಾನು ಕೆಲಸ ಮಾಡುತ್ತಿದ್ದ ಉಪ್ಪಿನಂಗಡಿ ತಾಲೂಕು ಕಚೇರಿಯಲ್ಲಿ ಇದ್ದವರನ್ನೆಲ್ಲ ಬಂಧಿಸಿ ಅಲ್ಲಿನ ಖಜಾನೆಯ ಬೀಗ ಒಡೆದು ಅದರಲ್ಲಿದ್ದ ಸಂಪತ್ತನ್ನೆಲ್ಲ ತೆಗೆದುಕೊಂಡು ಇತರೆ 50 ಮಂದಿ ದೇಶಭಕ್ತ ಯುವಕರೊಂದಿಗೆ ಪುತ್ತೂರಿಗೆ ಬಂದು ಅಲ್ಲಿ ಬೀಡು ಬಿಟ್ಟಿದ್ದ ಕಲ್ಯಾಣಪ್ಪನ ಸೈನ್ಯಕ್ಕೆ ತಾನು ತಂದಿದ್ದ ಕಾಣಿಕೆಯನ್ನ ಅರ್ಪಿಸಿ ಕಲ್ಯಾಣಪ್ಪನ ಸೈನ್ಯಕ್ಕೆ ಸೇರಿಕೊಂಡ. ಅಲ್ಲಿಯವರೆಗೂ
ಕಲ್ಯಾಣಪ್ಪನ ಸೈನ್ಯದ ಉಸ್ತುವಾರಿಯನ್ನ ಹೊತ್ತಿದ್ದ ರಾಮಯ್ಯ ಗೌಡರಿಗೆ ಇಂಗ್ಲಿಷ್ ಬಲ್ಲ ಮತ್ತು ಬ್ರಿಟಿಷರ ಒಳಹೊರಹವನ್ನ ಬಲ್ಲ ವೀರ ಮತ್ತು ಶೂರ ಕಟ್ವಾಳು ಉಪ್ಪಿನಂಗಡಿ ಮಂಜ ಬೈದ್ಯ ಕಲ್ಯಾಣಪ್ಪನ ಸೈನ್ಯವನ್ನ ಸೇರಿಕೊಂಡ ನಂತರ ಆನೆಯ ಬಲ ಬಂದಂತಾಯಿತು. ಕೂಡಲೇ ಆತನನ್ನ ಉಪದಂಡನಾಯಕನನ್ನಾಗಿ ನೇಮಕ ಮಾಡುವ ಮೂಲಕ ಕಲ್ಯಾಣಪ್ಪನ ಸೈನ್ಯದ ಬಲ ನೂರ್ಮಡಿಯಾಯಿತು. ರಾಜನ ಪೋಷಾಕಿನಲ್ಲಿ ಕಲ್ಯಾಣಪ್ಪ, ದಂಡನಾಯಕರ ಪೋಷಾಕಿನಲ್ಲಿ ಮಂಜ ಬೈದ್ಯ ಹಾಗೂ ರಾಮಯ್ಯ ಗೌಡರ ಕುದುರೆ ಏರಿ ಹೊರಟರೆಂದರೆ ಅಲ್ಲಿ ಜಯ ಕಟ್ಟಿಟ್ಟ ಬುತ್ತಿ. 1837 ಏಪ್ರಿಲ್ 5ರಂದು ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯನ್ನ ತಲುಪಿದ ಈ ಕ್ರಾಂತಿ ವೀರರು ಅಲ್ಲಿದ್ದ ಬ್ರಿಟಿಷ್ ಜಾಕ್ ಧ್ವಜವನ್ನ ಇಳಿಸಿ ಅಲ್ಲಿ ತಮ್ಮ ಕ್ರಾಂತಿಕಾರಿ ಧ್ವಜ ಹಾರಿಸಿ ಭಾರತ ಮಾತೆಗೆ ಜಯವಾಗಲಿ ಎಂದು ಜಯಘೋಷ ಮೊಳಗಿಸುವ ಮೂಲಕ 13 ದಿನಗಳ ಕಾಲ ದಕ್ಷಿಣ ಕನ್ನಡ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನ ಪಡೆದಿತ್ತು. ಅಂದು ಹಾಲೇರಿ ಧ್ವಜವನ್ನ ಹಾರಿಸಿದ ಪ್ರದೇಶವನ್ನ ಇಂದಿಗೂ ಜವಾ ಬಾವುಟ ಗುಡ್ಡ ಎಂದೇ ಗುರುತಿಸುತ್ತಾರೆ. ಈ ರೀತಿಯ ಏಕಾಏಕಿ ಆಕ್ರಮಣದಿಂದ ಆರಂಭದಲ್ಲಿ ಬ್ರಿಟಿಷರು ಎದೆಗುಂದಿದರಾದರೂ ಅದನ್ನ ಸಾವರಿಸಿಕೊಂಡು ಕೂಡಲೇ ಅಕ್ಕಪಕ್ಕದ ಪ್ರಾಂತ್ಯಗಳಿಂದ ಮತ್ತು ಕಣ್ಣೂರಿನಿಂದ ತಮ್ಮ ಬಲವರ್ಧನೆಗಾಗಿ ಸೈನ್ಯವನ್ನ ಕರೆಸಿಕೊಂಡು ಕಲ್ಯಾಣಪ್ಪನವರ ಸೇನೆಯ ಮೇಲೆ ಮುಗಿಬಿದ್ದು ಈ ಕೆನರಾ ದಂಗೆಯಲ್ಲಿ ಬ್ರಿಟಿಷ್ ಸೇನೆ ಹತ್ತಿಕ್ಕಿತು. ತಮ್ಮಲ್ಲಿಯೇ ಕೆಲಸ ಮಾಡಿಕೊಂಡು ತಮ್ಮ ನಂಬಿಕೆಯನ್ನ ಗಳಿಸಿ ಕೊನೆಗೆ ತಮಗೇ ಮೋಸವನ್ನ ಮಾಡಿದಂತಹ ಉಪ್ಪಿನಂಗಡಿಯ ಮಂಜ ಬೈದ್ಯರ ಮೇಲೆ ಬ್ರಿಟಿಷರಿಗೆ ಯಾವ ಪರಿಯ ಕೋಪ ಇತ್ತೆಂದ್ರೆ ತಮ್ಮ ವಿರುದ್ಧ ಬಂಡಾಯ ಏಳುವವರಿಗೆ ಯಾವ ರೀತಿಯ ಶಿಕ್ಷೆಯನ್ನ ವಿಧಿಸ್ತೇವೆ ಅನ್ನುವಂಥದ್ದನ್ನ ಭಾರತೀಯರಿಗೆ ತೋರಿಸುವ ಸಲುವಾಗಿ ಆತನನ್ನ 1837 ಮೇ 27ರಂದು ಮಂಗಳೂರಿನಲ್ಲಿ ಬಹಿರಂಗವಾಗಿ ಗಲ್ಲಿಗೇರಿಸುವುದಲ್ಲದೆ ಆತನ ಮೃತದೇಹವನ್ನ ಅನೇಕ ದಿನಗಳ ಕಾಲ ಅದೇ ಗಲ್ಲುಗಂಬದಲ್ಲೇ ನೇತು ಬಿಟ್ಟು ಶವ ಕೊಳೆತು ನಾರುವಂತೆ ಮಾಡಿದ್ದದ್ದು ಯುದ್ಧದಲ್ಲಿ ಮಡಿದ ಸೈನಿಕರಿಗೆ ಕೊಡಬೇಕಾದ ಮರ್ಯಾದೆಯ ವಿರುದ್ಧವಾಗಿದ್ದಲ್ಲದೆ ಸಮಸ್ತ ಭಾರತೀಯರಿಗೂ ಮಾಡಿದ ಅವಮಾನ ಅದಾಗಿತ್ತು. ವೀರಯೋಧ ಮಂಜ ಬೈದ್ಯರ ವಿರುದ್ಧ ಬ್ರಿಟಿಷರಿಗಿದ್ದ ಈ ಪರಿಯ ಹಗೆತನದ ಸುದ್ದಿ ದೇಶದಾದ್ಯಂತ ಹರಡಿ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಲು ಅನೇಕ ಹೋರಾಟಗಾರರಿಗೆ ಪ್ರೇರಣೆಯಾಯಿತು. ನಂತರದ ದಿನಗಳಲ್ಲಿ ಬಂದಂತಹ ಮಂದಗಾಮಿಗಳು ಈ ರೀತಿಯ ಕ್ರಾಂತಿಕಾರಿ ಹೋರಾಟಗಾರರ ಮಾನಸಿಕ ಸ್ಥೈರ್ಯವನ್ನ ಕುಗ್ಗಿಸುವುದಲ್ಲದೆ ಅಹಿಂಸಾತ್ಮಕ ಹೋರಾಟವೆಂದು ಬ್ರಿಟಿಷರೊಡನೆ ಹೊಂದಾಣಿಕೆಯ ಹೋರಾಟವನ್ನ ನಡೆಸಿದ ಪರಿಣಾಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ಮಂಜ ಬೈದ್ಯರಂತಹ ಲಕ್ಷಾಂತರ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನಗಳು ಇಂದಿಗೂ ಬೆಳಕಿಗೆ ಬಾರದೆ ಇರುವಂತದ್ದು ನಿಜಕ್ಕೂ ದುರಾದೃಷ್ಟವೇ ಸರಿ.